ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬ ಪದ್ಧತಿಗೆ ಒಂದು ನಿಯಮ ಇದೆ. ತಂದೆ ತಾಯಿ ಬಂಧು ಬಳಗದಲ್ಲಿ ಎಲ್ಲರೊಟ್ಟಿಗೆ ಬಾಳುವಾಗ ಅಲ್ಲಿರೋ ಗಂಡು ಹೆಣ್ಣುಗಳ ನಡುವೆ ಅಣ್ಣ ತಂಗಿ ಅಕ್ಕ ತಮ್ಮ ಚಿಕ್ಕಮ್ಮ ಅತ್ತೆ ದೊಡ್ಡಮ್ಮ ಅಣ್ಣನ ಮಕ್ಕಳು ಇಂತಹ ಸಂಬಂಧಗಳ ನಡುವೆ ಅಂತರ ನಿಭಾಯಿಸಬೇಕು. ಪರಸ್ಪರ ಗೌರವದಿಂದ ಕೂಡಿದ ಒಂದು ಸಂಬಂಧವನ್ನ ಅಲ್ಲಿ ನಿಭಾಯಿಸಬೇಕು ಅನ್ನೋದು. ಆದರೆ ಮನಸ್ಸು ವಿಕಾರಗಳಿಗೆ ಒಳಗಾದಾಗ ಒಂದು ರೀತಿಯ ಈಡಿಪಸ್ ಕಾಂಪ್ಲೆಕ್ಸ್ ಮನಸ್ಸಿನಲ್ಲಿ ಆವರಿಸುತ್ತೆ. ಏನು ಈ ಈಡಿಪಸ್ ಕಾಂಪ್ಲೆಕ್ಸ್ ಅನ್ನೋದನ್ನ ವಿವರಿಸೋದಕ್ಕೆ ಹೋದ್ರೆ ಅದಕ್ಕೆ MMTVಯಲ್ಲಿ ಒಂದು ಎಪಿಸೋಡ್ ಮಾಡಬೇಕಾಗುತ್ತೆ. ಇರಲಿ, ಆ ರೀತಿಯ ಮನೋವಿಕಾರಗಳಿಗೆ ಒಳಗಾಗಿ ಕಾಮಕ್ಕೆ ಕಣ್ಣಿಲ್ಲ ಅಂತ ಸಂಬಂಧಗಳ ಬೆಲೆ ತಿಳಿಯದೆ ವರ್ತಿಸಿ ದುಡುಕಿ ಕೈಗೊಂಡ ನಿರ್ಧಾರದ ಪರಿಣಾಮವಾಗಿ ಕೇವಲ 21 ವರ್ಷಕ್ಕೆ ಜೀವನದ ಯಾತ್ರೆ ಮುಗಿಸಿದ ಒಂದು ಹೆಣ್ಣು ಮಗಳ ಕತೆ ಇಲ್ಲಿದೆ ನೋಡಿ. ಈಕೆ ಹೆಸರು ರಾಮಲಕ್ಷ್ಮಿ. ವಯಸ್ಸು 21 ವರ್ಷ. ಪಾಪ, ಸರಿಯಾಗಿ ಶಿಕ್ಷಣ ಸಿಕ್ಕಿದ್ದಿದ್ರೆ ಇನ್ನು BAನೋ BComೋ ಫೈನಲ್ ಇಯರ್ನಲ್ಲಿ ಓದ್ತಾ ಕಾಲೇಜು ಗೆಳತಿಯರ ಜೊತೆ ನಕ್ಕ ನಲಿತಾ ಇನ್ಸ್ಟಾಗ್ರಾಮು ರೀಲ್ಸು ಅಂತ ಖುಷಿಯಾಗಿರ್ಬೇಕಾಗಿದ್ದಂಥ ವಯಸ್ಸಿದು. ಆದರೆ ಬಡತನದ ಕಾರಣಕ್ಕೆ ಈ ಹುಡುಗಿ ಅದ್ಯಾವುದೋ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಈಕೆಯ ತಂದೆ ಹೆಸರು ಆಂಜನಪ್ಪ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ರಾಮಕೃಷ್ಣಾಪುರದ ನಿವಾಸಿ. ಇನ್ನು ವರಸೆಯಲ್ಲಿ ಈ ಹೆಣ್ಣು ಮಗಳಿಗೆ ಅಣ್ಣನಾಗಿದ್ದ ಇವನ ಹೆಸರು ಕೃಷ್ಣ. 30 ವರ್ಷ ವಯಸ್ಸು. ಇವನ ತಂದೆ ಹೆಸರು ರವಣಪ್ಪ. ಇಬ್ಬರದು ಒಂದೇ ಊರು ಒಂದೇ ಮನೆ. ರಾಮಲಕ್ಷ್ಮಿ ತಂದೆ ಆಂಜನಪ್ಪ ಹಾಗೂ ಕೃಷ್ಣ ತಂದೆ ರವಣಪ್ಪ ಇಬ್ರು ಒಂದೇ ತಾಯಿ ಮಕ್ಕಳು. ಇಬ್ರು ಅಣ್ಣ ತಮ್ಮಂದ್ರೆ ದಾಯಾದಿಗಳು. ರಾಮಲಕ್ಷ್ಮಿ ಹಾಗೂ ಕೃಷ್ಣ ಪಕ್ಕಾ ಅಣ್ಣ ತಂಗಿ ಸಂಬಂಧ. ಇಬ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ಗಂಡ ಹೆಂಡತಿ ಅಂತ ಹೇಳಿಕೊಂಡು ಬಾಡಿಗೆ ಮನೆ ಮಾಡಿಕೊಂಡು ವಾಸ ಇದ್ರು. ಆದರೆ ರಾಮಲಕ್ಷ್ಮಿ ತನ್ನ ಬಾಡಿಗೆ ರೂಮ್ನಲ್ಲಿ ಸಾವಿನ ಕುಣಿಕೆಗೆ ಶರಣಾಗಿರೋ ರೀತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಲಕ್ಷ್ಮೀದೇವಿ, ನಾನು ಇಲ್ಲೇ ಇರ್ತೀನಿ, ನಮ್ಮ ಪೇರೆಂಟ್ಸ್ ಹತ್ರನೇ ಇರ್ತೀನಿ. ಆ ಹುಡುಗಿ ಮ್ಯಾರೇಜ್ ಮಾಡ್ಕೊಂಡಿಲ್ಲ. ಅವ್ನು ನಮ್ಮ ಚಿಕ್ಕಪ್ಪ ಮಗ ಮತ್ತು ಆ ಹುಡುಗಿ ಇಬ್ಬರು ರೂಮ್ ಮಾಡಿಕೊಂಡು ಗಂಡ ಹೆಂಡತಿ ಅಂತ ಹೇಳಿ ಅಲ್ಲೋಗಿ ರೂಮ್ ಮಾಡಿಕೊಂಡು ಇಬ್ಬರು ಪೇರೆಸಂದ್ರದಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದ್ದರು. ರೂಮ್ ಮಾಡ್ಕೊಂಡ್ಮೇಲೆ ಅವರು ರೂಮ್ ಕೊಟ್ಟರು ಗಂಡ ಹೆಂಡತಿರ ಅಂತ ನಂಬಿಬಿಟ್ಟು. ಮತ್ತು ಈ ಥರ ಇನ್ಸಿಡೆಂಟ್ ಆಗುವಾಗ ನನಗೆ ಆ ಹುಡುಗ ಕಾಲ್ ಮಾಡಿ ಹೇಳ್ದ. ಏನಂತ ಹೇಳ್ದಂದರೆ ಆ ಹುಡುಗಿ ಇನ್ನೇನು ಹಾಕೊಂಡವ್ರೆ ಅಂತ ಹೇಳ್ದ. ಅದಕ್ಕೆ ಮುಂಚೆನೇ ನನ್ನ ತಂಗಿ ನನಗೆ ಕಾಲ್ ಮಾಡಿದ್ಲು. ಕಾಲ್ ಮಾಡುವಾಗ ಏನು ಅಮ್ಮ ಇದ್ದಾರಾ, ಅಮ್ಮನ ಮಾತಾಡಬೇಕು, ಅಮ್ಮಗೆ ಫೋನ್ ಕೊಡು ಅಂತ ಹೇಳ್ದು. ಇಲ್ಲ, ನಾನು ನಮ್ಮ ಚಿಕ್ಕಮ್ಮವ್ರಿಗೆ ಕೆಲ್ಸಕ್ಕೆ ಹೋಗಿದ್ದೀನಿ, ನನ್ನ ಅಮ್ಮ ನಮ್ಮ ಮಾಮ ಅವ್ರಿಗೆ ಹೋಗಿದ್ದಾರೆ ಕೆಲಸಕ್ಕೆ ಅಂತ ನಾನು ಹೇಳಿದೆ. ಮತ್ತು ಅವಳು 9 ಗಂಟೆಲಿ ಕಾಲ್ ಮಾಡಿ ಮುಗಿದ ಮೇಲೆ ಅವ್ನು 10 ಗಂಟೆಲಿ ಕಾಲ್ ಮಾಡಿ ಆ ಹುಡುಗಿನ ಏನು ಹಾಕೊಂಡವಳೆ ಹೋಗಿ ನೋಡೋಗಿ ಅಂತ ಹೇಳಿದ್ರು. ನೀನು ತಮಾಷೆ ಮಾಡ್ತಾಯಿದ್ಯಾ ಹೆಂಗೆ, ನಿಜ ಹೇಳು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಆಮೇಲೆ ಅದಾದಮೇಲೆ ಕಾಲ್ ಕಟ್ ಮಾಡಿ ನನ್ನ ತಂಗಿಗೆ ಕಾಲ್ ಮಾಡಿದೆ. 1 ಟೈಮ್ ಅಲ್ದಿರೋ 2 ಟೈಮ್ 3 ಟೈಮ್ಸ್ ಕಾಲ್ ಮಾಡಿದೆ. ಸರಿ ಬಿಡು, ಆ ಹುಡುಗಿ ನೈಟ್ ಶಿಫ್ಟ್ ಮಾಡ್ಕೊಂಬಂದು ಡ್ಯೂಟಿ ಮಾಡ್ಕೊಂಬಂದು ಮಲಗಿರ್ತಾಳೆ, ರಾತ್ರಿ ಎಲ್ಲ ಡ್ಯೂಟಿ ಮಾಡೋವಲ್ಲ, ನಿದ್ದೆ ಮಾಡ್ತಾ ಇರ್ತಾಳೆ ಬಿಡು ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಆದೆ. ಆಮೇಲೆ ಕಾಲ್ ಕಟ್ ಅವಳಿಗೆ ಮಾಡಿ ಟ್ರೈ ಆದಮೇಲೆ ಮತ್ತೆ ನಾನು ಈ ಹುಡುಗನಿಗೆ ಕಾಲ್ ಮಾಡಿದೆ. ನನಗೆ ಯಾರು ನೇಣು ಹಾಕೊಂಡು ಸತ್ತೋಗಿದ್ದಾರೆ ಅಂತ ಹೇಳಿದ್ರು. ಆ ಹುಡುಗನಿಗೆ ರಿಟರ್ನ್ ಕಾಲ್ ಮಾಡಿ ಹೇಳ್ದೆ. ಕಾಲ್ ಮಾಡಿ ಹೇಳ್ಬೇಕಾದ್ರೆ ಆ ಹುಡುಗ ಏನು ಹೇಳಿದ್ನು, ಇದ್ಕೊಂಡು ಒದ್ದಾಡ್ತಾ ಇದ್ನು, ಒತ್ತಡ ಬೀಳ್ತಾ ಇದ್ನು, ಏನೋ ಹೇಳೋಕ್ಕೆ ಇದು ಮಾಡ್ತಾ ಇದ್ನು. ಪಕ್ಕದಲ್ಲಿ ಯಾರೋ ಸುಮ್ಮನೆ ಇರು ಅಂತ ಹೇಳೋ ಶಬ್ದ ಕೇಳಿಸಷ್ಟೆ. ಮತ್ತು ಅವನೇನು ಮಾಡಿದೆ, ಕಾಲ್ ಕಟ್ ಮಾಡೋಕಿದ್ರು. ಅವ್ರೇನು ಹೇಳಿಲ್ಲ. ನಾ ಹುಡುಗಿ ಸತ್ತೋಗಿದೆ ಅಂತ ನನಗೆ ಕ್ಲಾರಿಟಿ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸುಮ್ಮನೆ ತಮಾಷೆ ಮಾಡ್ತಾಯಿದ್ದಾರೆ ಬಿಡು, ಇಬ್ಬರು ಒಂದೇ ಹತ್ರ ಇದ್ದಾರೆ ಅಂದ್ಕೊಂಡ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟೆ. ಸೈಲೆಂಟ್ ಆಗೋದ್ಮೇಲೆ ಆಮೇಲೆ ನನ್ನ ಫೋನು ನೈಟ್ ಸಾಯಂಕಾಲನೂ ನಮ್ಮ ಚಿಕ್ಕಮ್ಮ ಬಂದು ಕಾಲ್ ಮಾಡು, ಆ ಹುಡುಗಿಗೆ ಇದೆಲ್ಲ ಇಲ್ವಾ ಅಂತ ಕಾಲ್ ಮಾಡು ಅಂತ ಹೇಳಿದ್ರು. ಸಾಯಂಕಾಲ ಕೂಡ ನಾನು ಕಾಲ್ ಮಾಡಿದೆ. ಕಾಲ್ ಮಾಡಿದ್ರು ಕೂಡ ಹುಡುಗಿ ಕಾಲ್ ಪಿಕ್ ಮಾಡಲಿಲ್ಲ. ಮತ್ತು ನನ್ನ ಫೋನ್ ಬೇರೆ ಕೆಟ್ಟೋಗುವಾಗ ನಾನು ಮತ್ತೆ ಸೋಮವಾರ ಬೆಳಗ್ಗೆ ಕೆಲಸಕ್ಕೆ ಹೋದೆ. ಮಧ್ಯಾಹ್ನ ಬಂದಮೇಲೆ ನಾನು ಫೋನ್ ರಿಪೇರಿ ಕೊಡೋಕೆ ಹೋಗ್ತಿರುವಾಗ ನಮ್ಮ ಅಣ್ಣಗೆ ಹೇಳಿದೆ, ಈ ಥರ ಅವನು ಈ ಥರ ಚಿಕ್ಕಪ್ಪ ಮಗ ಕಾಲ್ ಮಾಡಿದ್ನು, ಈ ಥರ ಹೇಳ್ತವನೆ, ಅದು ತಮಾಷೆ ಮಾಡ್ತವನೆ ಇಲ್ಲ ನಿಜಾನೋ ಅರ್ಥ ಆಗ್ತಾಯಿಲ್ಲಣ್ಣ ಅಂತ ನಮ್ಮ ಅಣ್ಣಗೆ ಹೇಳಿದೆ. ಅವ್ರು ತಮಾಷೆ ಮಾಡಿರ್ತಾರೆ ಬಿಡಮ್ಮ ಅಂತ ನಮ್ಮ ಅಣ್ಣ ಕೂಡ ಹೇಳ್ದ. ಆ ಥರ ಹೇಳ್ಮೇಲೆ ಸರಿ ಬಿಡು ಅಂದ್ಬಿಟ್ಟು ನಾವು ಮೊಬೈಲ್ ಅಂಗಡಿಗೆ ಹೋಗಿ ಮೊಬೈಲ್ನ ಕ್ಲಿಯರ್ ಮಾಡಿಸ್ಕೊಂಡು ಮತ್ತೆ ನಾನು ಕಾಲ್ ಮಾಡಿದೆ. ರಿಂಗ್ ಆಯಿತು, ತೆಗಿಲಿಲ್ಲ. ಏನೋ ಮಲಗಿರ್ತಲೆ ಬಿಡು, ಇನ್ನು ನೈಟ್ ಶಿಫ್ಟ್ ಏನೋ ಇರುತ್ತೆ ಅಂದ್ಬಿಟ್ಟು ನಾನು ಇಲ್ಲಾಂದರೆ ಡ್ಯೂಟಿಯಲ್ಲಿ ಇರ್ತಲೆ ಬಿಡು ಅಂದ್ಕೊಂಡು ಸುಮ್ಮನೆ ಆದೆ. ಮತ್ತು ಬೆಳಗ್ಗೆ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಆಮೇಲೆ ನನಗೆ ಯಾಕೋ ಸ್ವಲ್ಪ ಡೌಟ್ ಬಂತು. ನನ್ನ ತಮ್ಮನಿಗೆ ನಮ್ಮ ಅಣ್ಣಗೆ ಎಲ್ಲ ಕಾಲ್ ಮಾಡಿ ಈ ಥರ ಹುಡುಗಿ ರೂಮ್ ಹತ್ರ ಹೋಗಿ ಒಂದು ಸತಿ ನೋಡಿರಿ, ಆ ಹುಡುಗಿ ಇದೆಲ್ಲ ಇಲ್ಲವ ಅಂತ ಚೆಕ್ ಮಾಡಿ, ನನಗೆ ಯಾಕೋ ಅನುಮಾನ ಬರ್ತಾಯಿದೆ,
ಅಂತ ಹೇಳ್ಮೇಲೆ ನನ್ನ ತಮ್ಮ ಹಿಂದೂಪುರದಲ್ಲಿ ಕೆಲ್ಸಕ್ಕೆ ಹೋಗಿದ್ನು. ಇಲ್ಲಿ ಅಲ್ಲಿಂದ ಬರೋ ಒಳಗಡೆ ಅವನು ಸ್ವಲ್ಪ ಲೇಟ್ ಆಯಿತು. ಬಂದು ಒಂದು 5 ಗಂಟೆಲಿ ಹಂಗೆ ಹೋಗಿ ನೋಡಿದ ಮೇಲೆ ಕಿಟಕಿಯಲ್ಲಿ ರೂಮ್ ಹತ್ರದಿಂದ ಕಿಟಕಿಯಲ್ಲಿ ಹೋಗಿ ನೋಡಿದ, ಕಾಲುಗಳು ಮಾತ್ರ ಕಾಣಿಸ್ತು ಫಸ್ಟು. ಓ ಈ ಹುಡುಗಿ ಇಲ್ಲಿ ಕುತ್ಕೊಂಡಿದ್ದಲ್ಲ ಬಿಡು ಅಂತ ಅವನು ಸ್ವಲ್ಪ ಇದಾದ್ನು. ಮತ್ತು ಡೋರ್ ಓಪನ್ ಮಾಡಿ ನೋಡಿದ್ಮೇಲೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋದು ನೋಡಿದ್ನು. ಕೃಷ್ಣಗೂ ಇವರು ಏನು ಸಂಬಂಧ, ಯಾವ ರೀತಿ ಸಂಬಂಧ? ಇವರು ಕೃಷ್ಣ ನಮ್ಮ ಚಿಕ್ಕಪ್ಪ ಮಗ. ಅವನು ನನಗೆ ಅಣ್ಣ ಆಗ್ತಾನೆ, ನನ್ನ ತಂಗಿಗೂ ಅಣ್ಣ ಆಗ್ತಾನೆ. ಅವರು ನಮಗಿಬ್ರಿಗೂ ಅಣ್ಣನೇ ಆಗೋದು. ಅವರಿಬ್ಬರು 3 ವರ್ಷದಿಂದ ಏನೋ ಪ್ರೀತಿಸ್ಕೊತಾ ಇದ್ರು. ಬಟ್ ಅವನು ಮೋಸ ಮಾಡಿಬಿಟ್ಟು ನನ್ನ ತಂಗಿಗೆ ಬೇರೆ ಮದುವೆ ಮಾಡ್ಕೊಂಡು ಬೇರೆ ಮದುವೆ ಮಾಡ್ಕೊಂಡ್ಮೇಲೆ ಆ ಹುಡುಗಿ ಪಾಡಿಗೆ ಆ ಹುಡುಗಿ ಇದ್ಲು. ಬಟ್ ಮತ್ತು ಇವನೇ ಆ ಹುಡುಗಿ ಕಾಳುಗಳು ಇಟ್ಕೊಂಡು ಬೇಡ್ಕೊಂಡು ನನಗೆ ಆ ಹುಡುಗಿನೇ ಬೇಕು ಹಂಗೆ ಹಿಂಗೆ ಅಂತ ದುಡ್ಡು ಆಸೆ ಇಟ್ಕೊಂಡು ದುಡ್ಡು ಆಸೆಗೋಸ್ಕರ ಆ ಹುಡುಗಿ ಹತ್ರ ಬಂದು ಸೇರಿಕೊಂಡು ದುಡ್ಡು ಆಸೆ ನೋಡಿಕೊಂಡು ಆ ಹುಡುಗಿ ಹತ್ರಕ್ಕೆ ಸೇರಿಕೊಂಡು ಮತ್ತು ಕುಡಿಯೋದು, ಹುಡುಗಿನ ಹೊಡಿಯೋದು, ಬಡಿಯೋದು, ತುಂಬ ಹಿಂಸೆ ಕೊಡೋದು, ತುಂಬ ಟಾರ್ಚರ್ ಎಲ್ಲ ಕೊಡೋದು ಎಲ್ಲ ಮಾಡ್ತಾಯಿದ್ನು. ಮತ್ತು ನಾವು ಬಾಗೇಪಲ್ಲಿ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ವಿ. 1 ಟೈಮ್ ಅಲ್ಲ 3 ಟೈಮ್ಸ್ ಏನೋ ಕಂಪ್ಲೇಂಟ್ ಕೊಟ್ಟು ಆ ಹುಡುಗನ ಹೊಡೆಸಿ ಅವ್ರ ಪೇರೆಂಟ್ಸನ್ನ ಕೂಡ ಕರೆಸಿ ಎಲ್ಲ ಇದು ಮಾಡಿದ್ವಿ. ಮತ್ತು ಆ ಹುಡುಗ ಏನು ಮಾಡಿದ್ನ ಅದೆಲ್ಲ ಕಿವಿಗೆ ಎಲ್ಲ ಮನಸ್ಸಿಗೆ ತಗೊಂಡಿರ ಮತ್ತೆ ಆ ಹುಡುಗಿ ಹತ್ರ ಬಂದು ಕಾಲಿಗೆ ಬಿದ್ದು ನನಗೆ ನೀನೇ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಆ ಹುಡುಗಿ ಮನಸ್ಸನ್ನೆಲ್ಲ ಕೆಡಿಸಿ ಮತ್ತೆ ಆ ಹುಡುಗಿ ಹತ್ರಗೆ ಸೇರಿಕೊಂಡು ಆ ಹುಡುಗಿ ಸಂಪಾದನೆ ಮಾಡೋ ಸ್ಯಾಲ್ರಿ ಸಂಬಳಗಳೆಲ್ಲ ಅವನೇ ಇಸ್ಕೊಂಡು ಅರ್ಧ ಅವ್ನು ಇಸ್ಕೊಂಡು ಹೋಗ್ತಾನೆ. ಮತ್ತು ಅಲ್ಲಿ ಬಾಡಿಗೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮಿಕ್ಕಿರೋದು. ಇನ್ನು ಈ ರಾಮಲಕ್ಷ್ಮಿ ಮತ್ತು ಕೃಷ್ಣ ಕಳೆದ 3 ವರ್ಷಗಳಿಂದ ಅಣ್ಣ ತಂಗಿ ಸಂಬಂಧಕ್ಕೆ ವಿರುದ್ಧವಾಗಿ ಸರಸ ಸಲ್ಲಾಪದಿಂದ ಅನೈತಿಕ ಸಂಬಂಧದಲ್ಲಿ ತೊಡಗಿದ್ರಂತೆ. ಇದರಿಂದ ಎರಡೂ ಕುಟುಂಬಗಳ ಬಂಧು ಬಳಗ ಇಬ್ಬರಿಗೂ ಬೈದು ಬುದ್ಧಿವಾದ ಹೇಳಿದ್ರು. ಕೊನೆಗೆ ರಾಮಕೃಷ್ಣಪುರದಲ್ಲಿ ಒಂದು ಕುಟುಂಬ, ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದಲ್ಲಿ ಒಂದು ಕುಟುಂಬವಾಗಿ ಪ್ರತ್ಯೇಕವಾಗಿ ನೆಲೆಸಿದ್ರು. ಮತ್ತೊಂದೆಡೆ ಕೃಷ್ಣನಿಗೆ ಬೇರೆ ಹುಡುಗಿಯೊಬ್ಬಳ ಜೊತೆ ಮದುವೆಯನ್ನೂ ಮಾಡಿದ್ರು. ಆದರೂ ಈ ಪಾಪಿ ಕೃಷ್ಣ ತನ್ನ ತಂಗಿ ರಾಮಲಕ್ಷ್ಮಿಯನ್ನೂ ಬಿಡದೆ ಅವಳ ತಲೆ ಕೆಡಿಸಿ ಪ್ರತ್ಯೇಕ ಮನೆ ಮಾಡಿ ಕಳ್ಳ ಸಂಸಾರ ಮಾಡ್ತಿದ್ನಂತೆ. ಅವಳ ಸಾವಿಗೆ ಅಣ್ಣನ ವರಸೆಯ ಕೃಷ್ಣನೇ ಕಾರಣ ಅಂತ ಮೃತಳ ಅಕ್ಕ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಮದುವೆ ಆಗಿದೆ, ಬಟ್ ಅವನೆಲ್ಲ ಮದುವೆ ಆಗಿದೆಯೋ ಗೊತ್ತಿಲ್ಲ. ಮದುವೆ ಅಂತೂ ಆಗಿದೆ, ಒಂದು ಗಂಡು ಮಗು ಇದೆ. ಈ ಹುಡುಗಿನ ಮದುವೆ ಆಗಿಲ್ಲ, ಬಟ್ ಬಳಸ್ಕೊತಾ ಇದ್ನ ಹುಡುಗಿನ. ಬಳಸ್ಕೊತಾ ಇದ್ನು. ನಾವು ಎಷ್ಟೋ ಸತಿ ಹೇಳಿ ನೋಡಿದ್ವಿ. ಆ ಹುಡುಗಿಗೆ ಏನೋ ಇವನು ಮಾಡಿಸ್ಬಿಟ್ಟಿದ್ದಾನೆ. ಬಟ್ ಆ ಹುಡುಗಿಗೆ ಮತಿ ಸ್ಥಿಮಿತಿ ಇಲ್ದಿರ ಮಾಡಿಸ್ಬಿಟ್ಟು ಅವನ ಕಡೆ ತಿರುಗಿಸ್ಕೊಂಡು ಈ ಥರ ಆ ಹುಡುಗಿಗೆ ಸಾವುವರೆಗೂ ತಗೊಂಬಂದಿದ್ದೆ. ಇವನು ಸಾಯಿಸೋಕ್ಕೆ ನನಗೆ ಸ್ವಲ್ಪ ಅನುಮಾನ ಇದೆ. ಕಂಪ್ಲೇಂಟ್ ಮಾಡಿದ್ವಿ. ಓನರ್ ಅವ್ರು ಕೂಡ ಕಂಪ್ಲೇಂಟ್ ಮಾಡವ್ರೆ. ನಮ್ಗೆ ಅನುಮಾನ ಇದೆ, ಬಟ್ ಕಾರಣ ನನಗೆ ಅವನೇ ಅನಿಸ್ತಾ ಇದೆ. ಕ್ಲಾರಿಟಿ ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ ಅಂತ ಪೊಲೀಸವರು ಹೇಳ್ತಾ ಇದ್ದಾರೆ. ರಿಪೋರ್ಟ್ಸ್ ಎಲ್ಲ ಬಂದಮೇಲೆ ಗೊತ್ತಾಗುತ್ತೆ ಅಂತ ನಮಗೆ ಎಲ್ಲ ನಾವು ಕಂಡುಹಿಡಿತೀವಿ ಅಂತ ಪೊಲೀಸವರು ನಾಪತ್ತೆ ಆಗಿದ್ದಾನೆ. ಅವ್ರ ಪೇರೆಂಟ್ಸು, ಅವ್ರ ಮನೆಯವರು ಎಲ್ಲರೂ ನಾಪತ್ತೆ ಆಗಿದ್ದಾರೆ. ಸಿಮೆಂಟ್ ಕೆಲಸ ಮಾಡ್ತಾನೆ. ನನ್ನ ತಂಗಿ ಐಫೋನ್ ಕಂಪ್ನಿಲಿ ಪಾಕ್ಸ್ಕಾನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ. ಪಾಕ್ಸ್ಕಾನ್ ಕಂಪ್ನಿ ದೊಡ್ಡಬಳ್ಳಾಪುರ ರೂಟ್ ಹೊಸದಾಗಿ ಓಪನ್ ಆಗಿದೆಯಲ್ಲ, ದೊಡ್ಡಬಳ್ಳಾಪುರ ರೂಟ್. ಮನೆ ಅವರಿಬ್ಬರೇ ಮನೆ ಮಾಡ್ಕೊಂಡಿದ್ದು. ಮನೆ ಮಾಡಿಕೊಂಡು ಒಂದು 4 ತಿಂಗಳಾಯ್ತಂತೆ ಮನೆ ಮಾಡಿ. ಅಲ್ಲಿ ನನಗೆ ಜನವರಿ 1 ದಿವಸನೇ ನಾನು ಆ ಮನೆ ನೋಡಿದ್ದು. ನಾನು ಓನರ್ನೂ ನೋಡಿದೆ, ಬಟ್ ಇಲ್ಲಿ ಏನಕ್ಕಿರ್ತಾರೆ ಬಿಡು, ಜನವರಿ 1 ಅಲ್ಲ, ಎಲ್ಲಿಗಾದ್ರೂ ಹೋಗಿರ್ತಾರೆ ಅಂದ್ಕೊಂಡು ನಾನು ಬಂದುಬಿಟ್ಟೆ ನಮ್ಮಮ್ಮನ ಕರ್ಕೊಂಡು. ತಂಗಿ ಅಂತ ಗೊತ್ತಿದ್ರು ಈ ಥರ ಮಾಡಿದ್ರು. ಅವರು ತುಂಬ ಏನೋ ಒಂಥರ ಸೈಕೋ ಥರ ಬಿಹೇವ್ ಮಾಡ್ತಾನೆ ಆ ಹುಡುಗ. ಅದಕ್ಕೋಸ್ಕರ ಆ ಹುಡುಗಿಯಲ್ಲಿ ಎಫೇರ್ ಇಟ್ಕೊಂಡು ಆ ಹುಡುಗಿ ಜೀವನ ಹಾಳು ಮಾಡಿಬಿಟ್ಟು ತಪ್ಪೇ ಸರ್. ಅವರಮ್ಮ ಅವರಪ್ಪ ಎಲ್ಲರೂ ಹೇಳಿದ್ರು, ಬಟ್ ಆ ಹುಡುಗ ಕೇಳಲಿಲ್ಲ. ಅವಳೇ ಬೇಕಾ ಮದುವೆ ಮಾಡ್ಕೊಂಡಿದ್ರು ಕೂಡ ಆ ಹುಡುಗಿನ ಇಟ್ಕೊಂಡಿದ್ನು, ನನ್ನ ತಂಗಿನ. ಬೈದ್ವಿ. ಆ ಹುಡುಗಿಗೆ ಎಷ್ಟು ಹೇಳ್ತಾ ಇದ್ರು ಕೂಡ ಅವನ ಕಡೆನೇ ಗಮನ ಇರೋ ಥರ ಅವರೇ ಏನೋ ಮಾಡಿಸ್ಬಿಟ್ಟು ಅವನ. ಸಂಡೇ ನಾವು ನೋಡ್ಕೊಂಡಿದ್ದು ಮಂಗಳವಾರ. ನಾನು ತಮಾಷೆ ಮಾಡಿದ್ದಾರೆ ಅಂದ್ಕೊಂಡು ನೆಗ್ಲೆಕ್ಟ್ ಆಗಿದ್ದೆ, ಬಟ್ ನೋಡ್ಕೊಂಡಿದ್ದು ಮಂಗಳವಾರ ನೋಡಿಕೊಂಡೆ. ಲಕ್ಷ್ಮೀದೇವಿ. 6 ಜನ ಮಕ್ಕಳು. ಹೆಣ್ಮಕ್ಳು 3, ಗಂಡು ಮಕ್ಳು 3. ತಂದೆ ಅಂಜನಪ್ಪ, ತಾಯಿ ದ್ಯಾವಮ್ಮ. ಅವ್ರ ತಂದೆ ಹೆಸರು ರವಣಪ್ಪ, ತಾಯಿ ಹೆಸರು ಗೊತ್ತಿಲ್ಲ. ಅವ್ರ ಹೆಸರು ಕೃಷ್ಣ. ಬಾಗೇಪಲ್ಲಿ. ಸ್ವಂತ ಊರು ಇದೆ, ಬಟ್ ಬಾಗೇಪಲ್ಲಿಯಲ್ಲಿ ಬಾಡಿಗೆ ಮನೆಗಿದ್ದಾರೆ ಅಷ್ಟೇ.
ಒಟ್ಟಾರೆ ಅಣ್ಣ ತಂಗಿಯ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅನ್ನೋ ಪವಿತ್ರತೆಗೆ ಧಕ್ಕೆ ತಂದುಕೊಂಡ ಈ ಜೋಡಿಯಲ್ಲಿ ತಂಗಿಯಾಗಿದ್ದಂಥವಳು ಸಾವಿನ ಮನೆ ಸೇರಿದ್ರೆ ಅಣ್ಣ ಅಂತ ಕರೆಸ್ಕೊಂಡಂಥ ಪಾಪಿ ಪೆರೇಸಂದ್ರ ಪೊಲೀಸರ ಭಯದಿಂದ ನಾಪತ್ತೆಯಾಗಿದ್ದಾನೆ. ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಸರಿ ತಪ್ಪುಗಳ ವಿವೇಚನೆಯ ಪ್ರಜ್ಞೆ ತಿಳುವಳಿಕೆ ಮೂಡಿಸದೇ ಇದ್ರೆ ಈ ರಾಮಲಕ್ಷ್ಮಿಯಂತಹ ದುರಂತ ಕಥೆಗಳು ಎಷ್ಟೋ ಪ್ರತಿನಿತ್ಯ ಹುಟ್ಟುಕೊಳ್ತವೆ. ಎಚ್ಚರ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.